ಇದೇ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆ ಇವತ್ತು ಎರಡನೇ ದಿನ. ಇವತ್ತು ದೇವೇಗೌಡರು ಚಾಲನೆಯನ್ನ ಕೊಟ್ಟರು. ಇಷ್ಟು ವರ್ಷ ಇಲ್ಲದ ಟೌನ್ಶಿಪ್ ಈಗ ಯಾಕೆ? ಬಿಡದಿ ಟೌನ್ಶಿಪ್ ಬಗ್ಗೆ ದೇವೇಗೌಡರ ಪ್ರಶ್ನೆ ಇದೆ. ಡಿಸಿಎಂ ಆಗಿದ್ದಾಗ ಯಾಕೆ ಮಾಡಲಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಆಗಿ 60 ದಿನದಲ್ಲೇ ಯಾಕೆ ಆತುರ? ಬಿಡದಿ ಟೌನ್ಶಿಪ್ ಹಿಂದಿನ ಉದ್ದೇಶ ಏನು? ಯಾರಿಗನುಕೂಲ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ದೇವೇಗೌಡರು. ಬೆಂಗಳೂರಿನಲ್ಲಿ 20,000ಕ್ಕೂ ಹೆಚ್ಚು ಬಿಡಿಎ ಸೈಟ್ಗಳು ಖಾಲಿ ಇದೆ. ಟೌನ್ಶಿಪ್ ಮಾಡೋ ಅಗತ್ಯ ಆದರೂ ಏನಿದೆ? ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿಯವರ ಕೂಸು ಅಂತಾರೆ. ಕಾಂಗ್ರೆಸ್ ಅದನ್ನು ಅಬಾರ್ಷನ್ ಮಾಡಿತ್ತು. ಯಾರು ಅಬಾರ್ಷನ್ ಮಾಡಿದ್ದು ಅಂತ ಗೊತ್ತಾಗಲಿದೆ. ಪ್ರಾಯಶ್ಚಿತ್ತದ ಯಾತ್ರೆ ಯಾರು ಮಾಡ್ತಾರೆ ಗೊತ್ತಾಗುತ್ತೆ ಅಂತ ದೇವೇಗೌಡರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ. ಮಾಜಿ ಪ್ರಧಾನಿಗಳನ್ನ ಕೇಳಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದೊಡ್ಡ ಮಟ್ಟಿಗೆ ಈಗಾಗಲೇ ಜೆಡಿಎಸ್ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದೆ. ರೈತರ ಪರವಾಗಿ ಇವತ್ತು ಎರಡನೇ ದಿನದ ಪಾದಯಾತ್ರೆಯನ್ನು ಜೆಡಿಎಸ್ ಮಾಡ್ತಾ ಇದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಟಿವಿ9 ಜೊತೆ ಜಾಯ್ನ್ ಆಗ್ತಿರುವ ನೇರವನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಬಿಡದಿ ಟೌನ್ಶಿಪ್ ಪಾದಯಾತ್ರೆ ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದೀರಿ. ರೈತರ ಪರವಾಗಿ ಜೆಡಿಎಸ್ ಬೆಂಬಲ ನೀಡಿದೆ. ಬೆಂಗಳೂರಿನಲ್ಲಿ ಬಿಡಿಎ ಮಾಡಿರ್ತಕ್ಕಂಥ ಖಾಲಿ ನಿವೇಶನಗಳು ಸುಮಾರು 20,000ಕ್ಕೂ ಹೆಚ್ಚು ಖಾಲಿ ನಿವೇಶನಗಳು ಬಿದ್ದಿದ್ದಾವೆ. ಈಗ ಅಲ್ಲಿ ಸೈಟ್ಗಳು ಖಾಲಿ ಬಿದ್ದಿದ್ದಾವೆ, ಅದು ಕೂಡ ಯಾರು ತೆಗೆದುಕೊಳ್ಳೋರಿಲ್ಲ. ಇಲ್ಲಿ ಇವರು ಅಧಿಕಾರಕ್ಕೆ ಬಂದ 60 ದಿನದಲ್ಲೇ ಇಷ್ಟೊಂದು ತರಾತುರಿ ನೋಟಿಫಿಕೇಶನ್ ಮಾಡಬೇಕಾದ ಅವಶ್ಯಕತೆ ಏನಿತ್ತು? ಇವರೇ ಪಾರ್ಟಿ ಅಧ್ಯಕ್ಷರು, ಇವರೇ ಡೆಪ್ಟಿ CM, ಇವರೇ ಬೆಂಗಳೂರಿನ ನಗರಾಭಿವೃದ್ಧಿ ಎಲ್ಲ ಇವರ ಜವಾಬ್ದಾರಿನೇ. ಈಗ ಕಳೆದ 3 ವರ್ಷದಿಂದ ಇಷ್ಟೊಂದು ಅಧಿಕಾರವನ್ನು ಇಟ್ಕೊಂಡಿದ್ದಂಥ ಡೆಪ್ಟಿ CM ಅವರು ತರಾತುರಿ ಈ 60 ದಿವಸದಲ್ಲಿ ಹಿಂದೆ 2008ರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನು ಮಾಡಿದ್ರು, ಅದನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳಿ ಎಷ್ಟು ವರ್ಷ ಆಯಿತು. ಇದು ಯಾರನ್ನ ಮೆಚ್ಚಿಸ್ಲಿಕ್ಕೆ ಈ ಮಾತನ್ನು ಹೇಳ್ತಾರೆ? ಜನಗಳು ಯಾರಾದರೂ ಇಲ್ಲಿ ಸೈಟ್ ಬೇಕು ಅಂತ ಕೇಳಿ ಅರ್ಜಿ ಹಾಕಿದ್ದಾರ? ಈಗ ನಾನಿದ್ದ ಕಾಲದಲ್ಲಿ 3,000 ಎಕರೆ ಟೊಯೋಟಾ ಕೊಡಬೇಕು ಅಂತ ಪ್ರಶ್ನೆ ಬಂತು, ಕೊಟ್ವಿ. ಇಲ್ಲಿ ಯಾರಾದರೂ ಬಂದಿದ್ದಾರಾ? ರಾಮನಗರದ ರಾಜ್ಯಕ್ಕೆ ಸೈಟ್ ಬೇಕು ಕೇಳಿದ್ದಾರೋ? ಮಂಡ್ಯದವ್ರು ಕೇಳಿದ್ದಾರೋ? ಬೆಂಗಳೂರವ್ರು ಕೇಳಿದ್ದಾರೋ? ಯಾರು ಕೇಳಿದ್ದಾರೆ? ಇನ್ನೊಂದು ಮಾತು ಹೇಳ್ತಾ ಇದ್ದು ಕುಮಾರಸ್ವಾಮಿಯವರ ಕೂಸಾಗಿದೆ, ಕುಮಾರಸ್ವಾಮಿಯವರ ಕೂಸು ಅಂತ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿಯವರ ಕೂಸು ಅಬಾರ್ಷನ್ ಆದದ್ದು ಇವರಿಂದನೇ. ಅಬಾರ್ಷನ್ ಕೆಲಸ ಮಾಡಿದ್ದು ಸತ್ಯಶೋಧನ ಸಮಿತಿಯ ಮುಖ್ಯಸ್ಥರುಗಳು ಕೊಟ್ಟ ವರದಿ, ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಂಥ ಮಹಾನಾಯಕರುಗಳ ಏನು ಆವತ್ತಿನ ನಡವಳಿಕೆಗಳನ್ನು ಕುಮಾರಸ್ವಾಮಿಯವರು ಎಳೆ ಎಳೆಯಾಗಿ ಬಿಡಿಸಿದ್ದಾರೆ. ಅದು ಅಬಾರ್ಷನ್ ಆಗೋದಕ್ಕೆ ಕಾರಣ ಅವರೇ, ಕುಮಾರಸ್ವಾಮಿಯವರಲ್ಲ. ನೀವು 20 ವರ್ಷ ಆದಮೇಲೆ ಈ ಯಾಕೆ ಎತ್ಕೊಂಡಿದ್ದೀರಿ? ನೀವು ಈ 3 ವರ್ಷ ಡೆಪ್ಟಿ CM ಬೆಂಗಳೂರಿನ 5 ಭಾಗ ಮಾಡಿದರೆ, ನೀವು ಮುಖ್ಯಮಂತ್ರಿಯಾದ 60 ದಿವಸದಲ್ಲಿ ಇದನ್ನು ಎತ್ಕೊಳ್ಳಿಕ್ಕೆ ಕಾರಣ ಏನು? ಏನೋ ಒಂದು ಇರಬೇಕಲ್ಲ. ಈ ಒಂದು ಪಾದಯಾತ್ರೆಯನ್ನ ಜೆಡಿಎಸ್ನವರು ಪ್ರಾಯಶ್ಚಿತ್ತದ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದು ಪಾದಯಾತ್ರೆ ಪ್ರಾಯಶ್ಚಿತ್ತದ ಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಯಶ್ಚಿತ್ತ ಆಗೋದು ಯಾರಿಗೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. 3 ವರ್ಷ ಅಧಿಕಾರ ನಡೆಸಿದ್ದಾರೆ, ಇನ್ನು 2 ವರ್ಷ ಇರಬೇಕು ಅಂತ ಕಾಣುತ್ತೆ. ಈ 2 ವರ್ಷದೊಳಗೆ ಈ ನಡವಳಿಕೆ ಏನಿದೆಯಲ್ಲ, ಈ ನಡವಳಿಕೆಯಿಂದ ಪ್ರಾಯಶ್ಚಿತ್ತ ಕಾಂಗ್ರೆಸ್ಗಾಗುತ್ತೋ JDSಗಾಗುತ್ತೋ ಕಾದು ನೋಡೋಣ. ನೀವು ಇರ್ತೀರಿ, ನಾನು ಇರ್ತೀನಿ, ಕಾದು ನೋಡೋಣ. ಕೊನೆಯ ಪ್ರಶ್ನೆ, ಈ ಹೋರಾಟವನ್ನ ದೇವೇಗೌಡರು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರ? ರೈತರಿಗೆ ನ್ಯಾಯವನ್ನ ಕೊಡಿಸ್ತಾರ? ನಾನು ರೈತನ ಮಗನಾಗಿ ಒಂದು ಮಾತನ್ನು ಹೇಳ್ತೇನೆ. ನನ್ನ ಜೀವನದುದ್ದಕ್ಕೂ ಹೋರಾಟವೇ ರೈತರ ಪರವಾಗಿ.
ನಾನು ಯಾರಿಗೂ ಹಂಚಿಕೊಡೋ ಪ್ರಶ್ನೆ ಇಲ್ಲ. ಶರೀರಕ್ಕೆ ವಯಸ್ಸಾಗಿದೆ, ಬುದ್ಧಿಗೆ ವಯಸ್ಸಾಗಿಲ್ಲ. ಇದಿಷ್ಟು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮಾತು. ಕ್ಯಾಮರಾಮನ್ ಪ್ರೇಮ್ ಜೊತೆ ಸುನಿಲ್, TV9 ಬಿಡದಿ.